ಖುಷಿ ಆಗ್ತಿದೆ ಸರ್. ಈ ಸಾಧನೆ ಅಂದ್ರೆ ಒಂದು ಹಂತದಷ್ಟೇ, ಇನ್ನು ನನಗೆ ದೊಡ್ಡ ಜೀವನ ಇದೆ. ಅದನ್ನ ರೂಪಿಸ್ಕೊಳ್ಳೋದಕ್ಕೆ ನಾನು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಈ ಟೈಮಲ್ಲಿ ನನಗೆ ನಿಜವಾಗ್ಲೂ ನಾನು ಇದು ಸೌಭಾಗ್ಯ ಅಂತಾನೆ ಅನ್ಕೊಳ್ತೀನಿ ಸರ್. ಸರ್ ನಂದು ಆಕ್ಚುಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ತುಂಬಾ ಬಡತನದಿಂದ ಬಂದಿದ್ದು. ಆದ್ರೆ ಬಡತನ ಓದಿಗೆ ಯಾವತ್ತೂ ಅಡೆತಡೆ ಆಗ್ಲಿಲ್ಲ. ಈ 12 ಮೆಡಲ್ ಇದು ನಂದಲ್ಲ ಸರ್. ಆಕ್ಚುಲಿ ನನಗೆ ಪ್ರೋತ್ಸಾಹ ನೀಡಿದಂತ ಪ್ರತಿ ಸರಿ ನಾನು ಆ ಕಡೆ ಈ ಕಡೆ ಏನಾದ್ರೂ ಯೋಚನೆಗಳು ಬಂದಾಗ ಆ ಯೋಚನೆಗಳು ಬೇಡ, ಓದಿ ಅಂತ ಹೇಳ್ತಾ ಇದ್ದಂತ ನನ್ನ ಗುರುವೃಂದ, ಹಾಗೆ ಕನ್ನಡ ಭಾರತಿ, ಅದು ಮುಖ್ಯವಾಗಿ ನನ್ನ ಕನ್ನಡ ಭಾರತೀಯ ಗುರುವೃಂದ ಏನಿದೆಯಲ್ಲ, ಆಗಿನ ನಿರ್ದೇಶಕರಾಗಿರುವಂತಹ ಪ್ರಶಾಂತ್ ನಾಯ್ಕ್ ಸರು, ಹಾಗೆ ಈಗ ನಿರ್ದೇಶಕರಾಗಿರುವಂತಹ ಶಿವಾನಂದ್ ಕೆಳಗೆಮನಿ ಸರು, ಹಾಗೆ ನಲಿಕಟೆ ಸರು, ಹಾಗೆ ಅತಿಥಿ ಉಪನ್ಯಾಸಕರು, ಇವರೆಲ್ಲರ ಪ್ರೋತ್ಸಾಹ ಮತ್ತೆ ನನಗೆ ಸಿಕ್ಕಿರುವಂತಹ ಅತ್ಯುತ್ತಮ ಸ್ನೇಹಿತರ ಬಳಗ, ಇದ್ರ ಸಪೋರ್ಟ್ ಇಂದ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಪ್ರತಿ ಸಾರಿ ನಾನು ಓದುವಾಗ್ಲೂ ಕೂಡ ಓದು ಅಂತ ಹೇಳ್ತಿದ್ದ. ಹಾಗೆ ನನ್ನ ಎದ್ದ ತಕ್ಷಣ ನನಗೇನಾದ್ರೂ ಕಾಫಿನೋ ತಿಂಡಿನೋ ಓದೋದಕ್ಕೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸ್ತಿದ್ದ ನನ್ನ ತಾಯಿ, ನನ್ನ ತಂದೆ ಮತ್ತೆ ನನ್ನ ಅಣ್ಣಂದು ಇದು ಸಾಧನೆ, ನಂದೊಬ್ಬಳದೇ ಅಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು. ತಂದೆ ಬಡಗೆ ಕೆಲಸ ಮಾಡ್ತಾರೆ, ಹಾಗೆ ಕೂಲಿ ಕಾರ್ಮಿಕರವರು. ಹಾ, ಚೆನ್ನಾಗಿತ್ತು ಸರ್. ಏನಂದ್ರೆ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ, ನಾನು ನಮ್ಮ ಕುಟುಂಬದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿದ ಏಕೈಕ ಮಹಿಳೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನ್ಸತ್ತೆ ಸರ್. ಹಾಗಾಗಿ ನನಗದು ಅದೊಂದು ಹೆಮ್ಮೆ ಇದೆ ಸರ್. ಇಲ್ಲ ಸರ್, ಆತರ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ. ಯಾವಾಗ್ಲೂ ನಾವು ಎಕ್ಸ್ಪೆಕ್ಟೇಷನ್ ಇಂದ ಹೋಗ್ಬಾರ್ದು ಸರ್. ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ನಾವ್ ಏನಾದ್ರೂ ಮಾಡಿದ್ವಿ ಅಂದ್ರೆ ಅದು ಒಳ್ಳೆ ಸಾಧನೆ ಅಂತ ಅನ್ಸ್ಕೊಳತ್ತೆ. ಅದರಿಂದ ನಮಗೆ ಸಿಗೋ ಫಲ ತುಂಬಾ ಚೆನ್ನಾಗಿರತ್ತೆ. ಅದೊಂಥರ ಚೆನ್ನಾಗಿರೋದು ಸರ್. ಸರ್, ಇವಾಗ ಸದ್ಯಕ್ಕೆ ನಾನು PhDಗೆ ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿದ್ದೀನಿ. ಅದೇನಾದ್ರೂ ಕ್ಲಿಕ್ ಆದ್ರೆ ನಾನು PhD ಮುಗಿಸ್ಕೋಬೇಕು ಅಂತಿದ್ದೀನಿ. ಹಾಗೆ ನನಗೆ ಕಲಿಸೋದು ಅಂದ್ರೆ ತುಂಬಾ ಇಷ್ಟ, ಹಾಗೆ ಅದಕ್ಕಿಂತ ಮುಖ್ಯವಾಗಿ ಕಲಿಯೋದು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಜೀವನ ಪರ್ಯಂತ ನನ್ನ ಜೀವನವನ್ನ ನಾನು ಕಲಿಗೆಗೆ ಮುಡಿಪಾಗಿಡ್ಬೇಕಂತ ಅನ್ಕೊಳ್ತೀನಿ. ಈ ನೊಂದವರ ಮತ್ತೆ ದಲಿತರ ನಂತರನೇ ವಿದ್ಯಾಭ್ಯಾಸದಲ್ಲಿ ಅಕಸ್ಮಾತಾಗಿ ಹಿಂದುಳಿದವರು ಮುಂದೆ ಬರ್ಬೇಕು ಅಂತಿರೋರು, ಅವ್ರಿಗೆಲ್ಲರಿಗೂ ಸಪೋರ್ಟಿವ್ ಆಗಿ ನಡ್ಕೋಬೇಕು ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಭವಿಷ್ಯ ಸರ್, ನಾನು ಒಂದೊಂದ್ಸರಿ ಯೋಚನೆಗಳು ಬರುತ್ತೆ. ಯಾಕಂತಂದ್ರೆ ಯಾವುದೋ ಒಂದು ಫಂಕ್ಷನ್ ಅಲ್ಲೇ ನಾವು ಕನ್ನಡನ ಕಾಣೋದು ಅಲ್ಪ ಸ್ವಲ್ಪ ಆಗಿರುವಾಗ, ಈ ಕನ್ನಡ ನಮ್ಗೆ ಅನ್ನ ಕೊಡುತ್ತಾ ಅಂತ ಪ್ರಶ್ನೆ ಆದ್ರೂ ಕೂಡ ಇಷ್ಟು ದಿನ ನನಗೆ ಅನ್ನ ಕೊಟ್ಟಿದ್ದು ಕನ್ನಡನೇ ಅಲ್ವಾ ಸರ್. ಹಾಗಾಗಿ ನನಗೆ ಈ ಟೆಕ್ನಿಕಲ್ ಕೋರ್ಸ್ ಅಲ್ಲಿ ಕನ್ನಡವನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ, ಕೆಲವೊಂದು ಸಿಲೆಬಸ್ ಅಲ್ಲಿ ಕೂಡ ಈ ಕಂಪ್ಯೂಟರ್ ಅಲ್ಲಿ ಹೇಗೆ ಕನ್ನಡದಲ್ಲಿ ನಾವು ಜಾಸ್ತಿ ಉಪಯೋಗಿಸ್ಕೋಬಹುದು ಕಂಪ್ಯೂಟರ್ನ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಹಾಗೆ ಈ ಕಂಪನಿಗಳಲ್ಲಿ ಕನ್ನಡನ ಹೇಗೆ ಅಳವಡಿಸ್ಬೋದು ಅಂತ ಯೋಚನೆ ಮಾಡಿ ಅದೊಂದು ತಂತ್ರಜ್ಞಾನನ ಅಳವಡಿಸಿದ್ರೆ ಖಂಡಿತ ಕನ್ನಡಕ್ಕೆ ವಿಶ್ವಮಟ್ಟದ ಆದ್ಯತೆ ಇದೆ. ಅಷ್ಟು ಬೆಳ್ಕೊಂಡು ಬಂದಿದೆ ಕನ್ನಡ. ಇನ್ನು ಮುಂದೆ ನಮ್ಮಂತವ್ರು ಅಥವಾ ಕನ್ನಡ ಅಭಿಮಾನಿಗಳು ನಿಜವಾಗ್ಲೂ ಅಂತದ್ನೆಲ್ಲ ಕಂಡ್ಕೊಂಡ್ರೆ ಕನ್ನಡ ಮುಂದೆ ಬಂದೇ ಬರುತ್ತೆ ಸರ್. ಅದ್ರಲ್ಲಿ ಯಾವ ಅಚ್ಚರಿನೂ ಇಲ್ಲ. ನನ್ನೂರು ಶಿಕಾರಿಪುರದಿಂದ 16 ಕಿಲೋಮೀಟರ್ ಇರೋ ಕುಸ್ಕೂರು ಅನ್ನೋ ಊರು. ನನ್ನ ತಂದೆ ವೀರೇಶಪ್ಪ, ತಾಯಿ ವಿಶಾಲಮ್ಮ, ನನಗೊಬ್ಬ ಅಣ್ಣ ಇದ್ದಾನೆ ಮಂಜುನಾಥ ಅಂತ. ನನ್ನ ಹೆಸರು ವಿಸ್ಮಿತಾ ವಿ. ಐ ಆಮ್ ತೃಪ್ತಿ. ಐ ಆಮ್ ಫ್ರಮ್ ಎನ್ನಾರ್ಪುರ. ಸೊ ಐ ಥಿಂಕ್ I have studied Master of Science in Biotechnology from Kuvempu University. I think I was like topper in the 4th and it is the hard work of mine. And I'd like to thank my parents for always being there for me. They are the backbone, and the teachers of Sahyadri Science College. Because of them, I think I'm here today. So I'd like to thank each and every member who have been through this journey of mine. University ಬಗ್ಗೆ ಹೇಳ್ಬೇಕಂದ್ರೆ it is nice, quality of education is too good. The main part is the faculties over here are very supportive. Expect ಮಾಡಿದ್ರಾ 5 what we expect kiya tha kya? Not 5, I think 1 is fine, which is of my academics, and I have never expected 5. What do you want to become in the future? So I'm currently doing my PhD. I would like to contribute in the field of research. ಮೊದಲನೇದಾಗಿ ನನ್ನ ಹೆಸರು ಆಶಾ ಅಂತ.
ನಾನು ಬೇಸಿಕಲಿ ಬೆಂಗಳೂರಿಂದ ಬಂದು ಇಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ. ಆ್ಯಂಡ್ ಮೊದಲನೇದಾಗಿ 5 ಗೋಲ್ಡ್ ಮೆಡಲ್ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಪರಿಶ್ರಮ ಪಟ್ಟರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದ್ರೆ ಜೀವನದಲ್ಲಿ ನಾವು ಸೋತಾಗ ಮುಂದೆ ಬರಲೇಬೇಕು ಅಂತ ಒಂದು ಧೈರ್ಯ ತುಂಬುತ್ತೆ. ಯಾಕಂದ್ರೆ ನಿಜ ಹೇಳಬೇಕು ಅಂದ್ರೆ ನಾನು PU ಅಲ್ಲಿ ಐ ವಾಸ್ ನಾಟ್ ದ್ಯಾಟ್ ಮಚ್, ನಾನು ಅಷ್ಟು ಒಳ್ಳೆ ವಿದ್ಯಾರ್ಥಿ ಆಗಿರ್ಲಿಲ್ಲ ಮಾರ್ಕ್ಸ್ ಅಲ್ಲಿ ಬಂದಾಗ. ಬಟ್ ಈಗ ನನಗೆ ಗೋಲ್ಡ್ ಮೆಡಲ್ ಬಂದಿರೋದು ಎಲ್ಲೋ ಒಂದ್ ಕಡೆ ಆ ಕಷ್ಟಪಟ್ಟು ಬಂದಾಗ ನಾವು ಅದ್ರ ಪ್ರತಿಫಲ ಸಿಗುತ್ತೆ ಅನ್ನೋದು ಇದು ಉದಾಹರಣೆ ಆಗುತ್ತೆ. ಕಮಿಟ್ಮೆಂಟ್ಸ್ ಅಂದ್ರೆ ಲೈಕ್ ಒಂದು ಏನಂದ್ರೆ ನಾವು ಬೆಂಗಳೂರಿಂದ ಬಂದು ನಾನು ಇಲ್ಲಿ ಇದ್ದಿದ್ರಿಂದ ನನಗೆ ಹಾಸ್ಟೆಲ್ ಫೆಸಿಲಿಟಿ ಚೆನ್ನಾಗಾಯ್ತು. ಬಿಕಾಸ್ ಹಾಸ್ಟೆಲಲ್ಲಿ ಇದ್ದಿದ್ರಿಂದ ನನಗೆ ಓದೋದಕ್ಕೆ ಜಾಸ್ತಿ ಅವಕಾಶ ಸಮಯ ಸಿಕ್ತು. ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಇಂದನೂ ಆಗಿರ್ಬೋದು, ಯೂನಿವರ್ಸಿಟಿಯಿಂದನೂ ಆಗಿರ್ಬೋದು ತುಂಬಾ ಬೆಂಬಲ ಸಿಗ್ತಾ ಇತ್ತು. ಯೂನಿವರ್ಸಿಟಿ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್, ಸ್ಪೆಷಲಿ ನಮ್ಮ ಫ್ಯಾಕಲ್ಟೀಸ್ ಏನಿದ್ದಾರೆ, ನನ್ನಲ್ಲಿ ಒಂದು ಹೊಸ ಹುರುಪನ್ನ ತುಂಬಿದ್ರು. ಈ ಸಿವಿಲ್ ಸರ್ವಿಸ್ ಅನ್ನೋದನ್ನ ಒಂದು ನನಗೆ ಒಂದು ಛಲ, ಅದು ಮಾಡಬೇಕು ಅನ್ನೋ ಒಂದು ಛಲ ಕೊಟ್ಟರು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದೇ ಎಲ್ಲೋ ಒಂದು ಕಡೆ ಸಿವಿಲ್ ಸರ್ವಿಸ್ ಅನ್ನೋದು ತಲೆಯಲ್ಲಿದ್ರು ಅದು ಇವತ್ತು ಗೋಲ್ಡ್ ಮೆಡಲ್ ತಗೊಂಡ್ಬಂದಿದೆ. ನನ್ನ ಮುಂದಿನ ಅದೇ ಗುರಿ ಆಗಿದೆ. ಬೆಂಗಳೂರಲ್ಲಿ ಸದ್ಯಕ್ಕೆ ಕೋಚಿಂಗ್ ತಗೊಂತಾ ಇದ್ದೀನಿ. ಓವರಾಲ್ ಆಗಿ ತುಂಬಾ ಖುಷಿಯಾಗಿದೆ ಇದ್ರ ಬಗ್ಗೆ. ನನ್ನ ಹೆಸರು ಧನುಷ್ ಅಂತ, ನಮ್ಮೂರು ಭದ್ರಾವತಿ. ಇವಾಗ 2022 ಬ್ಯಾಚ್ ಅಲ್ಲಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಔಟ್ಪುಟ್ ಆಗಿದ್ದೀನಿ. ನಾನು ಫಸ್ಟ್ ರ್ಯಾಂಕ್ ಬಂದಿದೆ. ನನಗೆ 4 ಗೋಲ್ಡ್ ಮೆಡಲ್ ಮತ್ತೆ 2 ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಬಂದ್ರೆ ನಮ್ಮ ತಂದೆ ನನಗಿಲ್ಲ, ತಾಯಿ ಬಿಸಿ ಊಟದ ಕೆಲಸ ಮಾಡಿಕೊಂಡು ನನಗೆ ಸಾಕಿರೋದು. ಮೊದಲಿಂದ ಎಜುಕೇಶನ್ ಪರ್ಪಸ್ ಅಂತ ಬಂದ್ರೆ ನನಗೆ ಸತ್ಯಸಾಯಿ ಸಂಸ್ಥೆಯಿಂದಾನೆ ಫಸ್ಟ್ ಇಂದಾನು ಓದಿಸಿರೋದು. ಇವಾಗ ಅಟ್ ಪ್ರೆಸೆಂಟ್ ನಾನು MSc ಮುಗಿಯೋ ತನಕನೂ ಅವರೇ ಎಲ್ಲದೂ ನೋಡ್ಕೊಂಡು ಮಾಡಿದ್ದಾರೆ. ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ಗೋಲ್ಡ್ ಮೆಡಲ್ಸ್ ಎಲ್ಲಾನು ಅವರಿಗೆ ನಾನು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಆಮೇಲೆ ಗೋಲ್ಡ್ ಮೆಡಲ್ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅನ್ನೋದಕ್ಕಿಂತ ನಾನು ಗೋಲ್ಡ್ ಮೆಡಲ್ಗೋಸ್ಕರನೇ ಓದಿರಲಿಲ್ಲ, ನಾನು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಓದಿದ್ದೆ. ಯಾಕೆಂದ್ರೆ ನನಗೆ ಮುಂದೆ ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಾನೆ ಓದಿದ್ದು. ಸೊ ಗೋಲ್ಡ್ ಮೆಡಲ್ ಅದೇ ಹುಡ್ಕೊಂಬಂತು. ಆಸೆ ಏನಿರಲಿಲ್ಲ ಬರಲೇಬೇಕು ಅಂತ, ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸ್ಟಡಿ ಸರ್, ನನಗೆ ನಾನು ಓದೋದಕ್ಕಿಂತನೂ ಇನ್ನೊಬ್ರಿಗೆ ಹೇಳ್ಕೊಟ್ಟು ಓದೇ ಅಭ್ಯಾಸ ಇತ್ತು. ಸೊ ಅದು ನನಗೆ ಹೆಲ್ಪ್ ಆಯಿತು ತುಂಬ. ಅಟ್ ಪ್ರೆಸೆಂಟ್ ಕೂಡ ನಾನು ಟ್ಯೂಷನ್ ಸೆಂಟರ್ ಮಾಡ್ಕೊಂಡೆ, 2 ಕಡೆ ಟ್ಯೂಷನ್ ಸೆಂಟರ್ ಮಾಡ್ಕೊಂಡು ಓದ್ತಾ ಇದ್ದೀನಿ. ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ತುಂಬ ಚೆನ್ನಾಗಿ ಹುಡುಗರು ಬರ್ತಿದ್ದಾರೆ. ಸೊ ನನಗೆ ಅದಕ್ಕೆ ಹೆಲ್ಪ್ ಆಯಿತು ಅಂತ ಹೇಳಬಲ್ಲೆ ಸರ್. ಸ್ಟೂಡೆಂಟ್ಸಿಗೆ ಯಾವತ್ತು ನೀವು ಏನಾದರೂ ಗೋಲ್ಡ್ ಮೆಡಲ್ ತೊಗೊಬೇಕು ಅಂತನಾದರೂ ಅಥವಾ ಇನ್ನೊಂದು ಕ್ಯಾಶ್ ಪ್ರೈಸಿಗಾದರೂ ಏನೋ ಅವಲಂಬನೆ ಮಾಡ್ಕೊಂಡು ಓದಕ್ಕೆ ಹೋಗ್ಬೇಡ್ರಿ. ಯಾವತ್ತು ತಿಳ್ಕೊಳಕ್ ಹೋದ್ರಿ ಅದೆಲ್ಲ ಅದೇ ಹುಡ್ಕೊಂಡ್ ಬರುತ್ತೆ ಅಂತ ಹೇಳ್ತೀನಿ ಸರ್. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.